ಹಾಗೇನೆ ಅಂಬೇಡ್ಕರ್ ಇವರೆಲ್ಲರ ಆಶಯಗಳ ಒಂದು ಮೂರ್ತ ರೂಪವಾಗಿ ನಮಗೆ ಆಧುನಿಕ ಭಾರತದಲ್ಲಿ ಕಾಣ್ತಾರೆ. ಫುಲೆ, ನಾರಾಯಣ ಗುರು, ಸಾವಿತ್ರಿಬಾಯಿ, ಫಾತಿಮಾ ಶೇಖ್, ಕನ್ನಡದ ಕನಕ ಅಲ್ವಾ? ಇವರೆಲ್ಲ ಯಾರು ಅಂತಂದ್ರೆ ಈ ಎಲ್ಲ ಚೇತನಗಳ ಮುಂದುವರಿಕೆಗಳು. ಅದು ಕಾಶ್ಮೀರದ ಲಲ್ಲೇಶ್ವರಿಯಿಂದ ಹಿಡಿದು ತಮಿಳುನಾಡಿನ ತಿರುವಳ್ಳವರವರೆಗೆ ಅಲ್ವೇನ್ರಿ, ಮಹಾರಾಷ್ಟ್ರದ ಭಕ್ತಿ ಪಂಥದಿಂದ ಹಿಡಿದು ಕರ್ನಾಟಕದ ಸಂತ ಶಿಶುನಾಳ ಶರೀಫ್ರವರೆಗೆ ಇವರೆಲ್ಲರೂ ಈ ಬುದ್ಧನ ಮಾರುಕ್ಷದಲ್ಲಿ ಬಿದ್ದಿರ್ತಕ್ಕಂಥ ಬಿಳುಲುಗಳು. ಬುದ್ಧನ ಕಾರುಣ್ಯವಿದೆ, ಬಸವನ ಬೆಳಕಿದೆ, ಅಂಬೇಡ್ಕರ್ ಶಕ್ತಿ ಇದೆ, ಗಾಂಧಿಯ ಕಾರುಣ್ಯವಿದೆ. ನಾವು ಯಾರು ಮನುಷ್ಯ ವಿರೋಧಿ ಆಗಕ್ಕೆ ಸಾಧ್ಯ ಇಲ್ಲ, ಸಮಾನತೆ ವಿರೋಧಿ ಆಗಕ್ಕೆ ಸಾಧ್ಯ ಇಲ್ಲ, ಸಂವಿಧಾನ ವಿರೋಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕಡಿ ಕೊಚ್ಚು ಕಲ್ಲು ಸಂಸ್ಕೃತಿಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ ಇವೆಲ್ಲವೂ ಸಹಿತ ನಮ್ಮ ಮನೆಯ ನಂದಾದೀಪಗಳು. ಸರ್, ಸಾಮಾನ್ಯವಾಗಿ ಭಾಷಣದಲ್ಲೆಲ್ಲ, ಮೋಸ್ಟ್ಲಿ ನಿಮ್ಮ ಭಾಷಣದಲ್ಲೂ ಕೇಳಿರೋ ನೆನಪು ನನಗಿದೆ, ಒಂದು ಫ್ಲೋನಲ್ಲಿ ಬಂದ್ಬಿಡುತ್ತೆ ಬುದ್ಧ, ಬಸವ, ಅಂಬೇಡ್ಕರ್ ಅಂತ. ಹೆಚ್ಚಿನವರು ಹೇಳುವಾಗಲೂ ಆ ಮೂರು ಮಂದಿಯ ಹೆಸರು ಒಟ್ಟೊಟ್ಟಿಗೆ ಬಂದ್ಬಿಡುತ್ತೆ. ಬುದ್ಧ ಫಸ್ಟ್ ಬರ್ತಾನೆ, ಆಮೇಲೆ ಬಸವ ಬರ್ತಾನೆ, ಆಮೇಲೆ ಅಂಬೇಡ್ಕರ್ ಬರ್ತಾರೆ. ಅದ್ ಯಾಕೆ ಅವ್ರು ಮೂರು ಜನ ಒಟ್ಟಾಗಿಯೇ ಬರ್ತಾರೆ? ಅದು ಗೊತ್ತಿದ್ದೋ ಗೊತ್ತಿಲ್ದೇನೋ ಆ ಫ್ಲೋನಲ್ಲಿ ಬಂದ್ಬಿಡುತ್ತೆ. ಬಟ್ ಹಿಂಗೆ ಬಂದ್ಬಿಡುತ್ತೆ. ಯಾಕಾಗಿ? ಒಂದು ವಾಚ್ಯವಾಗಿ ಬರುವಾಗ ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಇರ್ತೀವಿ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಅದೇ ಸತ್ಯ ಅಲ್ಲ. ಯಾಕೆ ಬುದ್ಧ ಅಂತಂದ್ರೆ, ಬುದ್ಧ ಭಾರತದ ಮೂಲ ಅಸ್ಮಿತೆ. ಬುದ್ಧತ್ವ ಅನ್ನೋದು ಇದೆಯಲ್ಲ, ಅದೇನು ಅಂತಂದ್ರೆ ಅದು ಸಮಾನತೆಯನ್ನು ಪ್ರತಿಪಾದಿಸಿದ್ದು, ಶಾಂತಿಯನ್ನು ಪ್ರತಿಪಾದಿಸಿದ್ದು. ಇದು ಬುದ್ಧನ ಭಾರಿ ದೊಡ್ಡ ಕೊಡುಗೆ. ಮತ್ತು ಬುದ್ಧ ಅಂತಂದ್ರೆ ಅದೊಂದು ವ್ಯಕ್ತಿತ್ವ ವಿಕಸನದ ಒಂದು ಸಿದ್ಧಾಂತ. ಪ್ರತಿ ವ್ಯಕ್ತಿಯೂ ಸಹಿತ ಹೇಗೆ ಇರಬೇಕು, ಹೇಗಿದ್ರೆ ಚಂದ ಅನ್ನುವಂಥದ್ದನ್ನ ಹೇಳಿದಂಥ ಒಂದು ಸಿದ್ಧಾಂತ. ಹಾಗಾಗಿ ಬುದ್ಧ ಅಂತಂದ್ರೆ ನಾವು ಕೆಲಸತಿ ಸನಾತನ, ಪುರಾತನ ಇವೆಲ್ಲ ಚರ್ಚೆಗಳಿಗೆ ಬರ್ತಾ ಇದೆಯಲ್ಲ, ಆ ಎಲ್ಲ ಚರ್ಚೆ ಬರೋ ಹೊತ್ತಿನಲ್ಲಿ ಬುದ್ಧ ಅನ್ನೋದಿದೆಯಲ್ಲ, ಅದು ಭಾರತದ ನೆಲದ ಮೂಲ ಸಿದ್ಧಾಂತ, ಬುದ್ಧ ತತ್ವ. ಸೊ ಹಾಗಾಗಿ ಅದನ್ನ ಮುಂದುವರಿಕೆ ಇದೆಯಲ್ಲ, ಅದು ನಮ್ಮ ಕನ್ನಡದ ನೆಲದ ಬಸವಣ್ಣನಲ್ಲಿ ಕಾಣ್ಬೋದು. ಮೋಸ್ಟ್ಲಿ ಅದು ಯಾಕೆ ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಬರುತ್ತೆ ಅಂತಂದ್ರೆ, ಬಸವಣ್ಣನವ್ರು ನೋಡಿ ಈ ಕರ್ನಾಟಕದಲ್ಲಿ ಎಲ್ಲ ಸಮಾಜಗಳ ಪ್ರಾತಿನಿಧ್ಯ ಇರುವಂತಹ ಒಂದು ಮಹಾಮನೆಯನ್ನು ಕಟ್ಟೋ ಪ್ರಯತ್ನ ಮಾಡಿದ್ರು. ಕಲ್ಯಾಣ ಕ್ರಾಂತಿ, ನಿಮ್ ಕಲ್ಯಾಣ ಕ್ರಾಂತಿ ಪ್ರಶ್ನೆ ಬಂದಾಗ ನಾನು ನಿಮ್ಗೆ ಇದನ್ನು ಹೇಳ್ಬೇಕು. ಮೋಸ್ಟ್ಲಿ ಲಂಕೇಶ್ವರ ಸಂಕ್ರಾಂತಿ ನಾಟಕದಲ್ಲಿ ಬಿಜ್ಜಳನ ಹತ್ರ ಎಲ್ಲ ಬರ್ತಾರೆ, ಎಲ್ಲ ಬಂದು ಅಯ್ಯೋ ಅಪಚಾರವಾಯ್ತು, ಧರ್ಮಕ್ಕೆ ಅಪಚಾರವಾಯ್ತು ಅಂತ. ಆಗ ಬಿಜ್ಜಳ ಹೇಳ್ತಾನೆ, ಧರ್ಮಕ್ಕೆ ಅಪಚಾರವಿದ್ದದ್ದೇ, ಮನುಷ್ಯರಿಗೆ ಏನಾಗಿದೆ ಹೇಳು. ಈ ಮನುಷ್ಯರ ಬಗ್ಗೆ ಯೋಚನೆ ಮಾಡಿದ್ದು ಬುದ್ಧ ಮತ್ತು ಬಸವ. ಬಸವಣ್ಣ ಏನಂತಂದ್ರೆ ನೋಡಿ, ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಣಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಯಾಕಿದು ಅಂತಂದ್ರೆ, ನಾವೆಲ್ಲ ರಾಜಕಾರಣಿಗಳು, ಭ್ರಷ್ಟಾಚಾರಿಗಳು, ದಣಿ ಲೂಟಿಕೋರರು, ಸ್ವಜನ ಪಕ್ಷಪಾತಿಗಳು ಇವರೆಲ್ಲರೂ ನಿಂತ್ಕೊಂಡು ಇದನ್ನು ಭಾಷಣ ಮಾಡ್ತಿರ್ತಾರೆ. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು. ಹೇಗೆ ಬುದ್ಧ ಒಂದು ವ್ಯಕ್ತಿತ್ವದ ನಿರ್ಮಾಣದ ಮುಖೇನ ಸಮಾಜವನ್ನು ಕಟ್ಟಬೇಕು, ಪ್ರೀತಿಯ ಸಮಾಜವನ್ನು ಕಟ್ಟಬೇಕು, ಮಮತೆಯ ಸಮಾಜವನ್ನು ಕಟ್ಟಬೇಕು ಅಂತ ಯೋಚನೆ ಮಾಡೋದು. ಬಸವಣ್ಣ ಇದ್ರಲ್ಲ, ಅದು ನೀನ್ ನಿಂತು ಲೌಡರ್ ಆಗಿ ಹೇಳಕ್ ಹೇಳಿದ್ದಲ್ಲ, ಅದು ತನ್ನ ಅಂತರಂಗ ಕೇಳ್ಕೊಂಡಿದ್ದು. ಹಂಗಂದ್ರೆ ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಣಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ತನಗೆ ತಾನು, ತನ್ನ ಅಂತರಾತ್ಮಕ್ಕೆ ತಾನು ಹೇಳ್ಕೊಂಡದ್ದು. ಹಾಗೇನೆ ಅಂಬೇಡ್ಕರ್ ಇವರೆಲ್ಲರ ಆಶಯಗಳ ಒಂದು ಮೂರ್ತ ರೂಪವಾಗಿ ನಮಗೆ ಆಧುನಿಕ ಭಾರತದಲ್ಲಿ ಕಾಣ್ತಾರೆ. ಯಾಕಂದ್ರೆ ನೀವು ಯಾರು ಬುದ್ಧ, ಬಸವನನ್ನ ಹತ್ರದಿಂದ ನೋಡಿಲ್ಲ. ವೆರಸ್ ನಾವು ಅಂಬೇಡ್ಕರ್ ಅವರ ಒಂಥರ ಘಟನಾವಳಿಗಳ ಮುಂದುವರಿಕೆಯಾಗಿ ನಾವು ಕಾಣ್ತಾ ಇದ್ದೀವಿ ಅಲ್ವಾ. ಅವ್ರು ಕೊಟ್ಟ ಸಂವಿಧಾನ ನಮ್ಮ ನಡುವೆನೇ ಇದೆ, ನಿತ್ಯ ಚರ್ಚೆ ಆಗ್ತಾ ಇದೆ ಅಲ್ವಾ. ಅವರ ಡಿಸೆಂಬರ್ 6 ಅವರ ಪರಿನಿರ್ವಾಣ ದಿನ ಬೇರೆ ಬೇರೆ ಕಾರಣಕ್ಕೆ ಈ ದೇಶದಲ್ಲಿ ಚರ್ಚೆ ಹೌದೇ, ಅವ್ರು ಹುಟ್ಟಿದ ದಿನ ಇದೆ, ಬೇರೆ ಬೇರೆ ಕಾರಣಕ್ಕೆ ಚರ್ಚೆ ಆಗ್ತಿದೆ. ಸೊ ಬುದ್ಧ ಮತ್ತು ಬಸವ ತತ್ವಗಳು ಇದಾವಲ್ಲ, ಎರಡು ರೂಪಕಗಳಾಗಿ ಅಂಬೇಡ್ಕರ್ ಜೊತೆಗೆ ಜೋಡಿಸಿರ್ಬೋದು. ಆದ್ರೆ ನೆನಪಿರಬೇಕು, ಈ ದೇಶದಲ್ಲಿ ಹಲವಾರು ಮರಿ ಬುದ್ಧಗಳು ಹುಟ್ಟು ಬಂದ್ರು ಈ ದೇಶದಲ್ಲಿ ಅಲ್ವಾ. ಸಮಾನತೆಯನ್ನು ಸಾರುವ ಪ್ರಯತ್ನ. ಈಗ ಫುಲೆ, ನಾರಾಯಣ ಗುರು, ಸಾವಿತ್ರಿಬಾಯಿ, ಫಾತಿಮಾ ಶೇಖ್, ಕನ್ನಡದ ಕನಕ ಅಲ್ವಾ. ಇವರೆಲ್ಲ ಯಾರು ಅಂತಂದ್ರೆ ಈ ಎಲ್ಲ ಚೇತನಗಳ ಮುಂದುವರಿಕೆ. ಅಥವಾ ಕನ್ನಡದ ನಮ್ಮ ಕಾಲದಲ್ಲಿ ನಾವು ನೋಡಿದ ಕುವೆಂಪು
ಇವರು ಪ್ರತಿಪಾದಿಸಿದಂಥ ವಿಚಾರಗಳು, ವಿಶ್ವಮಾನವ ತತ್ವ, ಇವೆಲ್ಲ ಯಾವುದು ಅಂದ್ರೆ ಈ ಬುದ್ಧ ಬಸವನ ಬೆಳಕಿನಲ್ಲೇ ಮೂಡಿ ಬಂದವು ಇವೆಲ್ಲ ಅಲ್ವಾ. ಅಂದ್ರೆ ಮರದ ಬ್ರಾಂಚಸ್. ರೈಟ್. ಅದು ಏನು ಬೋಧಿಸತ್ವ ಅಂದ್ರೆ ಬುದ್ಧನ ಒಂದು ಮಹಾ ಮರದ ಬಿಳುವುಗಳು ಇವರೆಲ್ಲ ಅಲ್ವೇನ್ರಿ. ಇವರೆಲ್ಲ ಬಿಳುವುಗಳು. ಆ ಬಿಳುವುಗಳಲ್ಲಿ ಈ ಸಮಾನತೆಯನ್ನ ಸಾರಿದ ಎಲ್ಲ ಮಹಾನ್ ಚೇತನಗಳು ಆ ಬಿಳುವುಗಳು. ಪ್ರೀತಿಯನ್ನ ಸಾಧಿಸಿದ, ಅಹಿಂಸೆಯನ್ನ ಪ್ರತಿಪಾದಿಸಿದ ಗಾಂಧಿ ಒಂದು ಬಿಳಲು, ಅದಕ್ಕೆ ಮಹಾತ್ಮ ಗಾಂಧಿ ಒಂದು ಬಿಳಲು ಅಲ್ವೇ. ಜಾತಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ದೇವರಿದ್ದಾರೆ, ದೇವರೊಬ್ಬನೇ ಅಂತ ಸಾರಿದಂತ ನಾರಾಯಣ ಗುರು ಇದಾರಲ್ಲ, ಅವರು ಒಂದು ಬಿಳಲು ಇದಕ್ಕೆ. ಯಾರೋ ಈ ಬುದ್ಧನ ಮಹಾ ಆಲದ ಮರಕ್ಕೆ ಇರುವಂತ ಬಿಳಲುಗಳಿವೆಲ್ಲ. ಕುಲವೆಂದು ಬಡಿದಾಡುವಿರಕ್ಕೆ ಅಂತ ಹೇಳಿ ನಿಮ್ಮ ಕುಲದ ನೆಲೆಯನ್ನು ಪಲ್ದಿರಲಿರ ತಲ್ಲನಿಸದಿರು ಕಂಡ್ಯ ತಾಳು ಮನವೇ ಅಂತ ಹೇಳಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾಧಾನವನ್ನು ಹೇಳದಂತಹ ಕನಕ ಇದ್ದಾರಲ್ಲ, ಅವರೊಂದು ಬಿಳಲು ಅಲ್ವೇನ್ರಿ. ಏನು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಏನು ಮೃಗಗಳಿಗೆ ಅಂಜಿದೊಡಂತೆಯ ಅಲ್ವಾ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದೊಡಂತೆಯ ಅಂತೆಲ್ಲ ಬರೆದ್ರಲ್ಲ ಅಕ್ಕ ಮಹಾದೇವಿ. ಅದು ಬುದ್ಧನ ಮಹಾವೃಕ್ಷಕ್ಕೆ ಇದ್ದಂತ ಒಂದು ಬಿಳಲುಗಳು. ಈ ಬಿಳಲುಗಳು ಅಷ್ಟು ಮಾತ್ರ ಅಲ್ಲ, ಅದು ಕಾಶ್ಮೀರದ ಲಲ್ಲೇಶ್ವರಿಯಿಂದ ಹಿಡಿದು ತಮಿಳುನಾಡಿನ ತಿರುವಳ್ಳವರವರೆಗೆ ಅಲ್ವೇನ್ರಿ, ಮಹಾರಾಷ್ಟ್ರದ ಭಕ್ತಿ ಪಂಥದಿಂದ ಹಿಡಿದು ಕರ್ನಾಟಕದ ಸಂತ ಶಿಶುನಾಳ ಶರೀಫ್ರವರೆಗೆ. ವಾ, ಇವರೆಲ್ಲರೂ ಈ ಬುದ್ಧನ ಮಹಾವೃಕ್ಷದಲ್ಲಿ ಬಿದ್ದಿರ್ತಕ್ಕಂಥ ಬಿಳಲುಗಳು, ಬಿಳಲುಗಳು. ನಾವು ಯಾವ ಬಿಳಲುಗಳನ್ನು ಹಿಡ್ಕೊಂಡು ಜೋತಾಡ್ತೀವಿ ಅನ್ನೋದು ಮುಖ್ಯ ಅಲ್ವೇನ್ರಿ. ಮತ್ತು ವಿಶೇಷ ಅಂದ್ರೆ ಈ ಮಹಾನ್ ಚೇತನಗಳ ಈ ವೃಕ್ಷಕ್ಕೆ ಬಿದ್ದ ಈ ಬಿಳಲುಗಳಿದಾವಲ್ಲ, ಈ ಯಾವ ಬಿಳಲುಗಳಲ್ಲಿ ನಾವು ಹಿಡ್ಕೊಂಡು ನೇತಾಡಿದ್ರು ಸಹಿತ ನಾವು ಯಾರು ಮನುಷ್ಯ ವಿರೋಧಿ ಆಗಕ್ಕೆ ಸಾಧ್ಯ ಇಲ್ಲ, ಸಮಾನತೆ ವಿರೋಧಿ ಆಗಕ್ಕೆ ಸಾಧ್ಯ ಇಲ್ಲ, ಸಂವಿಧಾನ ವಿರೋಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕಡಿ ಕೊಚ್ಚು ಕಲ್ಲು ಸಂಸ್ಕೃತಿಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ ಇವೆಲ್ಲವೂ ಸಹಿತ ನಮ್ಮ ಮನೆಯ ನಂದಾದೀಪಗಳು. ನಮ್ಮ ಮನೆಯನ್ನ ಬೆಳಗಿಸ್ತಾ ಇರ್ತವೆ. ಬೆಳಗಿಸ್ಬೇಕು. ಬೆಳಗಿಸಿದ್ರೆ ಮಾತ್ರ ದೇಶ ಉಳಿಯುತ್ತೆ ಅವಿನಾಶ್. ಅದಿಲ್ಲ ಅಂತಂದ್ರೆ, ಮತ್ತು ನೆನ್ಪಿಟ್ಕೋಬೇಕು, ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿ ಇದಾರಲ್ಲ, ಅವರು ಭಾರತಕ್ಕಷ್ಟೇ ನಾಯಕರಲ್ಲ ಸರ್, ವಿಶ್ವದ ಶ್ರೇಷ್ಠ ನಾಯಕರುಗಳ ಪಟ್ಟಿಗೆ ಇಟ್ಕೊಂಡ್ರೆ, ವಿಶ್ವದ ಶ್ರೇಷ್ಠ ಸಂವಿಧಾನ ತಜ್ಞರು ಅಂತ ಪಟ್ಟಿ ಬಂದ್ಬಿಟ್ರೆ ಅದರಲ್ಲಿ ಮೊದಲೇ ಹೆಸರು ಇರೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅಲ್ವೇನ್ರಿ. ವಿಶ್ವಕ್ಕೆ ಸಮಾನತೆಯ ತತ್ವವನ್ನು ಕೊಟ್ಟು, ವಿಶ್ವಕ್ಕೆ ಪ್ರೀತಿಯ ತತ್ವವನ್ನು ಕೊಟ್ಟು, ಅಹಿಂಸಾವಾದಿ ಮನಸ್ಸನ್ನು ಕೊಟ್ಟು ಎಲ್ಲರನ್ನ ಒಳಗೊಳ್ಳತಕ್ಕಂಥ ಒಂದು ನಾಯಕತ್ವಕ್ಕೆ ಯಾರು ಅಂತಂದ್ರೆ ಅದಕ್ಕೆ ಮಹಾತ್ಮ ಗಾಂಧಿನೇ. ಸೊ ನಾವು ಭಾರತೀಯರು, ಆಧುನಿಕ ಜಗತ್ತಿನ ಭಾರತೀಯರು ಹೆಮ್ಮೆ ಪಡಬೇಕು. ಅದೇನಂದ್ರೆ ನಾವು ವಿಶ್ವಕ್ಕೆ ಈ ಎರಡು ಮಹಾನ್ ಶ್ರೇಷ್ಠ ಸಂತರನ್ನು ನಾವು ಕೊಟ್ಟಿದ್ದೇವೆ. ಈ ಗಾಂಧಿಯೊಳಗೊಬ್ಬ ಬುದ್ಧ ಇದ್ದಾನೆ, ಅಂಬೇಡ್ಕರ್ ಒಳಗೊಬ್ಬ ಬುದ್ಧ ಇದ್ದಾನೆ, ಮತ್ತು ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಇವರೆಲ್ಲರೂ ಅಹಿಂಸಾವಾದಿಗಳು ಸರ್. ನೀವು ನೋಡಿ, ಅಂಬೇಡ್ಕರ್ ಎಲ್ಲ ಚಳುವಳಿಗಳು, ಅದು ಮಹಾಡ್ ಚಳುವಳಿ ಇರ್ಬೋದು, ಅದು ಯಾವುದೋ ಒಂದು ಶಿವ ದೇವಸ್ಥಾನ ಪ್ರವೇಶದ ಚಳುವಳಿ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲವೂ ನಿಮಗೆ ಅಂಬೇಡ್ಕರ್ ಒಬ್ರು ಪ್ರಖರವಾದ ಅಹಿಂಸಾವಾದಿಯಾಗಿ ಕಾಣ್ತಾ ಇರ್ತೇವೆ, ಪ್ರಖರವಾದ ಅಹಿಂಸಾವಾದಿ ಅವರು. ಹಾಗೆ ಗಾಂಧಿ ತನ್ನ ಅಹಿಂಸಾವಾದವನ್ನು ಹೇಳುತ್ತಲೇ ತನ್ನನ್ನು ತಾನು ಹಿಂಸೆಗೆ ಒಳಪಡಿಸ್ಕೊಂಡಿರ್ತಕ್ಕಂಥ ಗಾಂಧಿ, ತನ್ನನ್ನು ತಾನು ಹಿಂಸೆಗೆ ಒಳಪಡಿಸ್ತಾ ಎದುರಾಳಿಗಳ ಒಳಗೆ ಒಂದು ಅವರ ಆತ್ಮಸಾಕ್ಷಿಗಳನ್ನ ಕಲಕಬೇಕು, ಅವರ ಆತ್ಮ ಸಾಕ್ಷಿಗೆ ತಟ್ಟಬೇಕು ಅನ್ನುವಂತಹ ಗಾಂಧಿಯ ಚಿಂತನೆ ಇದೆಯಲ್ಲ, ಇದು ಇಡೀ ವಿಶ್ವಕ್ಕೆ ಮಾದರಿ ಆಗ್ತಕ್ಕಂಥದ್ದು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಗಾಂಧಿ, ಸ್ಪಷ್ಟವಾಗಿ ನಾವು ಹೇಳೋಣ, ಭಾರತದ ಯುವ ಮನಸ್ಸುಗಳು ಗಟ್ಟಿಯಾಗಿ ಹೇಳಬೇಕು, ಅದೇನು ಅಂದ್ರೆ ನಾವು ವಿಶ್ವಕ್ಕೆ ಬಂದಂತ ಇಬ್ರು ಶ್ರೇಷ್ಠ ನಾಯಕರು, ಇಬ್ರು ಶ್ರೇಷ್ಠ ನಾಯಕರು. ಅದನ್ನ ನಾವು ಏನೋ ಜನಾಂಗೀಯ ದ್ವೇಷವನ್ನು ಮಾಡಿ ಇಡೀ ವಿಶ್ವವನ್ನೇ ಕಟ್ಟಿಬಿಡ್ತೀನಿ, ಒಂದು ಏನು ಆರ್ಯತ್ವವನ್ನು ಬೆಳೆಸ್ಬಿಡ್ತೀನಿ ಅಂತಂದು ಹಿಟ್ಲರ್ನ ಶ್ರೇಷ್ಠ ನಾಯಕ ಅಂತ ಹೇಳೋಕ್ಕಾಗಲ್ಲ, ಸದ್ದಾಂ ಹುಸೇನನ್ನ ನಾವು ಶ್ರೇಷ್ಠ ನಾಯಕ ಅಂತ ಹೇಳೋಕ್ಕಾಗೋದಿಲ್ಲ, ಯುದ್ಧ ಪಿಪಾಸಿಯಾಗಿರ್ತಕ್ಕಂಥ ಪುಟಿನ್ ಶ್ರೇಷ್ಠ ನಾಯಕ ಅಂತ ಹೇಳೋಕ್ಕಾಗಲ್ಲ.